ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ನಾನು ರಂಜಿತ್. ಕೋಡಿಂಗ್ ಡಿಕೋಡಿಂಗ್ನ ಸಮ್ ಆಫ್ ದಿ ಕ್ವಶನನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೋಡಿಂಗ್ ಡಿಕೋಡಿಂಗಲ್ಲಿ ಯಾವ ಥರ ಕ್ವಶನ್ ಬರುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿ ನೋಡ್ತಾ ಹೋಗ್ತೀವಿ ಈ ವಿಡಿಯೋದಲ್ಲಿ. ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ, ಇಲ್ಲಿ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್ಗಳು ಅವೈಲೇಬಲ್ ಇದೆ. ಫಾರ್ KS, PSI, ಬ್ಯಾಂಕಿಂಗ್, PGCET, PC, SSC, STA ಹಾಗೂ FTA ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ಸು ಅವೈಲೇಬಲ್ ಇದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಈ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಕೋಡಿಂಗ್ ಡಿಕೋಡಿಂಗಲ್ಲಿ ಫಸ್ಟ್ ಕ್ವಶನ್ ನೋಡಿ. ಇಫ್ ಡೆವಿಲ್ ಈಸ್ ಕೋಡೆಡ್ ಆಸ್ ABSFI, ದೆನ್ ಹೌ ಅದರ್ ಈಸ್ ಕೋಡೆಡ್ ಅಂತೇಳಿ ಕೇಳ್ತಾ ಇದ್ದಾರೆ. ಓಕೆ, ಡೆವಿಲ್ ಅನ್ನೋದನ್ನು ABSFI ಹಾಗಿದ್ರೆ ಅದರ್ಗೆ ಓಕೆ ಯಾವುದೋ ಒಂದು ಲಾಜಿಕ್ನ ಯೂಸ್ ಮಾಡಿ ಅದನ್ನು ಬರೀತಾ ಇದ್ದಾರೆ. ಅದು ಯಾವ ಲಾಜಿಕ್ ಅಂತೇಳಿ ಕಂಡುಹಿಡಿದು ಅದೇ ಲಾಜಿಕ್ನ ಇದಕ್ಕೆ ಅಪ್ಲೈ ಮಾಡಿ ನಾವು ಯಾವ ಆನ್ಸರ್ ಅಂತೇಳಿ ಹೇಳಬೇಕಾಗತ್ತೆ. ಸೊ ಡೆವಿಲ್ ಅನ್ನೋದನ್ನು ABSFI ಅಂತೇಳಿ ಹೇಳ್ತಾ ಇದ್ದಾರಲ್ವ. ಓಕೆ, ಆಲ್ಫಾಬೆಟ್ಸ್ನ ಪ್ಲೇಸ್ ವ್ಯಾಲ್ಯೂ ಅಂದರೆ ಯಾವ್ಯಾವ ಪ್ಲೇಸಲ್ಲಿ ಬರುತ್ತೆ ಅಂಥೇಳಿ ಆಲ್ಫಾಬೆಟ್ಸ್ ಗೊತ್ತಿದೆ ಅಂತ ಹೇಳಿದರೆ ಕಂಡುಹಿಡಿಬೋದು ಈಸಿಯಾಗಿ. ನೋಡಿ, D 4th ಪ್ಲೇಸಲ್ಲಿ ಬರುತ್ತೆ, E 5th ಪ್ಲೇಸಲ್ಲಿ, V 22nd ಪ್ಲೇಸಲ್ಲಿ, I 9th ಪ್ಲೇಸಲ್ಲಿ, L 12th ಪ್ಲೇಸಲ್ಲಿ ಬರುತ್ತೆ. ಓಕೆ, ಎಕ್ಸ್ಕ್ಯೂಸ್ ಮಿ, 12th ಪ್ಲೇಸಲ್ಲಿ ಬರುತ್ತೆ. ಓಕೆ, ಹಾಗಿದ್ದಾಗ ಡಿನ A ಅಂತ ಮಾಡಿದ್ದಾರೆ ಅಂದರೆ ಪ್ಲೇಸ್ ವ್ಯಾಲ್ಯೂ ಬರೋದಾದರೆ 1, A ಫಸ್ಟ್ ಪ್ಲೇಸಲ್ಲಿ, B ಸೆಕೆಂಡ್ ಪ್ಲೇಸಲ್ಲಿ, S 19th ಪ್ಲೇಸಲ್ಲಿ, F 6th ಪ್ಲೇಸಲ್ಲಿ, I 9th ಪ್ಲೇಸಲ್ಲಿ. ನೋಡಿ, 4 ಇದ್ದಿದ್ದು 1 ಆಗ್ತಾ ಇದೆ, 5 ಇದ್ದಿದ್ದು 2 ಆಗ್ತಾ ಇದೆ, 22 ಇದ್ದಿದ್ದು 19 ಆಗ್ತಾ ಇದೆ, 9 ಇದ್ದಿದ್ದು 6 ಆ್ಯಂಡ್ 12 ಇದ್ದಿದ್ದು 9 ಆಗ್ತಾ ಇದೆ ಅಂದರೆ ನೋಡಿ 4 - 3 1, 5 - 3 2, 22 - 3 ಆ್ಯಂಡ್ 9 - 3 6, 12 - 3 9. ಹಾಗಿದ್ರೆ ಲಾಜಿಕ್ ಏನು ಅಂದರೆ ಎಲ್ಲದರಲ್ಲೂ -3 -3 ಮಾಡ್ತಾ ಇದ್ದಾರೆ. ಅದರಿಗೂ ಕೂಡ ನಾವು -3 ಮಾಡಿದರೆ ಆನ್ಸರ್ ಸಿಗುತ್ತೆ. O ಫಾರ್ 15, O 15th ಪ್ಲೇಸಲ್ಲಿ, T 20th ಪ್ಲೇಸಲ್ಲಿ, H 8th ಪ್ಲೇಸಲ್ಲಿ, 5th ಪ್ಲೇಸಲ್ಲಿ, E 18th ಪ್ಲೇಸಲ್ಲಿ, R. ಓಕೆ, ಪ್ಲೇಸ್ ವ್ಯಾಲ್ಯೂ ಅಂದರೆ ಲಾಜಿಕ್ನ ದಟ್ ಈಸ್ ಟ್ರಿಕ್ಸ್ ಇದೆ. ಆ ಟ್ರಿಕ್ನ ಕಲ್ತ್ಕೊಂಡ್ರೆ ಎಲ್ಲ ಆಲ್ಫಾಬೆಟ್ ಯಾವ್ಯಾವ ಪ್ಲೇಸಲ್ಲಿ ಬರುತ್ತೆ ಅಂತೇಳಿ ಈಸಿಯಾಗಿ ಹೇಳ್ಬೋದು. -3 -3 ಅದೇ ಲಾಜಿಕ್ನ ಅಪ್ಲೈ ಮಾಡ್ತಾ ಇದ್ದೀವಿ. 15 - 3 12 ಆ್ಯಂಡ್ 17, 5 2 15. 12 ಅಂದರೆ L Q E B O. L Q E B O ಯಾವ ಆಪ್ಷನಲ್ಲಿದೆ? L Q E B O ಇಸ್ ಆಪ್ಷನ್ B. ಆಪ್ಷನ್ B ಯಲ್ಲಿದೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ B. ಫಸ್ಟು ಆಲ್ಫಾಬೆಟ್ಸನ್ನು ನಂಬರ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಯಾವ ಲಾಜಿಕ್ನ ಯೂಸ್ ಮಾಡಿದ್ದಾರೆ ಅಂತೇಳಿ ಕಂಡುಹಿಡಿದ ಮೇಲೆ ಅದೇ ಲಾಜಿಕ್ನ ಇದಕ್ಕೆ ಅಪ್ಲೈ ಮಾಡಿ ಕಂಡುಹಿಡಿತಾ ಇದ್ದೀವಿ. ಓಕೆ, ಪ್ಲೇಸ್ ವ್ಯಾಲ್ಯೂನ ಬರ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಅದೇ ಥರನೇ ಸ್ಮಾರ್ಟ್ ಈಸ್ ಕೋಡೆಡ್ ಆಸ್ UKCPV, ದೆನ್ ವಾಟ್ ಈಸ್ ದ ಕೋಡ್ ಆಫ್ ವಂಡರ್? ಓಕೆ, ಸ್ಮಾರ್ಟ್ ಅನ್ನೋದನ್ನು UKCPV ಅಲ್ವಾ, UKCPV. ಹಾಗಿದ್ರೆ ವಂಡರ್ S 19th ಪ್ಲೇಸಲ್ಲಿ ಬರುತ್ತೆ, M 13th ಪ್ಲೇಸ್, ಫಸ್ಟ್ ಪ್ಲೇಸ್ 18th ಪ್ಲೇಸ್, 20th ಪ್ಲೇಸ್. ಓಕೆ, U ಅನ್ನೋದು 21, K ಅನ್ನೋದು 11, C ಅನ್ನೋದು 3, P ಅನ್ನೋದು 16, V ಅಂದರೆ 22. ಓಕೆ, ಪ್ಲೇಸ್ ವ್ಯಾಲ್ಯೂ ಇದನ್ನು ಕೂಡ ಬರ್ಕೊಳ್ಳೋಣ. W ಅಂದರೆ 23, 15, 14, 4, 5, 18. 19 ಇದ್ದಿದ್ದು 21 ಆಗಬೇಕಂದ್ರೆ +2 ಅಲ್ವಾ, +2. 13 ಇದ್ದಿದ್ದು 11 ಆಗಬೇಕಂದ್ರೆ -2. ಅಗೇನ್ +2 -2. ಲಾಜಿಕ್ ಗೊತ್ತಾಯ್ತಲ್ವಾ? +2 -2 +2 -2 ಸೇಮ್ +2 -2 ಮಾಡ್ತೀವಿ ಇದಕ್ಕೆ. +2 -2 +2 -2 +2 -2. ಓಕೆ, 23 + 2 25, 15 - 2 13, 14 + 2 16, 4 - 2 2, 5 + 2 7, 18 - 2 16. 25 ಅಂದರೆ Y, M P B and G P. YMP
BGP ಇನ್ ಆಪ್ಷನ್ ಸಿ ಅಲ್ವಾ, YMP BGP ಇನ್ ಆಪ್ಷನ್ ಸಿ ಅಲ್ಲಿದೆ. ಸೊ ಈ ಲಾಜಿಕ್ನ ಯೂಸ್ ಮಾಡಿದ್ದಾರೆ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಸಬ್ಜೆಕ್ಟ್ ಈಸ್ ಕೋಡೆಡ್ ಆಸ್ QWZLCER ದೆನ್ ವಾಟ್ ಈಸ್ ದ ಕೋಡ್ ಆಫ್ ಆಪರೇಟರ್? ಓಕೆ, ಸಬ್ಜೆಕ್ಟ್ ಡೈರೆಕ್ಟಾಗಿ ನಂಬರಲ್ಲಿ ಬರ್ಕೊಳ್ತೀನಿ. S4 19 21 2 J 10th ಪ್ಲೇಸಲ್ಲಿ, E 5th ಪ್ಲೇಸ್, 3 ಆ್ಯಂಡ್ 20th ಪ್ಲೇಸ್. ಹಾಗಿದ್ದದನ್ನು Q ಅನ್ನೋದು 17, W ಅನ್ನೋದು 23 ಆ್ಯಂಡ್ Z ಅನ್ನೋದು 26, L ಅನ್ನೋದು 12, C ಅನ್ನೋದು 3, E ಅನ್ನೋದು 5 ಆ್ಯಂಡ್ R ಅನ್ನೋದು 18. ಹಾಗಿದ್ದಾಗ ಆಪರೇಟ್ನು ಬರ್ಕೊಳ್ಳೋಣ. ಆಪರೇಟ್ O ಫಾರ್ 15, P ಅಂದರೆ 16, 5, 18, 1, 20 ಆ್ಯಂಡ್ 5. ನೋಡಿ 19 ಇದ್ದಿದ್ದು 17 ಅಂದರೆ -2, 21 ಇದ್ದಿದ್ದು 23 ಅಂದರೆ +2, 2 ಇದ್ದಿದ್ದು 26 ಆಗ್ತಾ ಇದೆ ಅಂತ ಹೇಳಿದರೆ ಜಸ್ಟ್ ರಿವರ್ಸ್ ಹೋಗುತ್ತೆ, -2, 2 -2 0. ಬಟ್ ನಮಗಿಲ್ಲಿ ಆಲ್ಫಾಬೆಟ್ಸ್ ಯಾವ ಥರ ಅಂತ ಹೇಳಿದರೆ A to Z ರೊಟೇಟ್ ಆಗ್ತಾನೆ ಇರುತ್ತೆ. ಓಕೆ, A to Z. ಸೊ ಏನ ಇಂದ ಏನಿದೆ ಅಂದರೆ Z Y X ಈ ಥರನೇ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, 2 - 2 26, +2 -2 +2 -2. ಸೇಮ್ ಲಾಜಿಕ್ನ ಅಪ್ಲೈ ಮಾಡಿ ಫಸ್ಟು ಮೈನಸ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. -2 +2 -2 +2 -2 +2 -2. 15 - 2 13 and 16 + 2 18, 5 - 2 3 and 20. 1 - 2 ಏನಾಗುತ್ತೆ? ಓಕೆ, 25. ರಿವರ್ಸ್ ಹೋಗ್ತೀವಲ್ಲ, 25 ಆಗುತ್ತೆ. ಆ್ಯಂಡ್ 22 and 3. 13 ಅಂದರೆ M R C T Y V C. MRC TY VC ಎಲ್ಲೋ ಇಲ್ವಾ? MRC TY VC ಸಿ ಇನ್ ಆಪ್ಷನ್ ಬಿ. MRC TY VC ಇನ್ ಆಪ್ಷನ್ ಬಿ ಯಲ್ಲಿದೆ. ಈ ಲಾಜಿಕ್ನ ಕಂಡುಹಿಡಿದು ಅಪ್ಲೈ ಮಾಡಿ ನೋಡಿದ್ದೀವಿ. ಓಕೆ, ಇಫ್ ಫಿಶ್ ಈಸ್ ಕೋಡೆಡ್ ಆ್ಯಸ್ ಇನ್ ದೀಸ್ ಸಿಂಬಲ್ಸ್, HARE ಈಸ್ ಕೋಡೆಡ್ ಆ್ಯಸ್ ಆ ಸಿಂಬಲಲ್ಲಿ ಹೇಳ್ತಾ ಇದ್ದಾರೆ. ಸ್ಟೋನ್ ಅನ್ನೋದನ್ನು ಈ ಥರ ಸಿಂಬಲಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ FAISHON ಅನ್ನು ಯಾವ ಥರ ಕಂಡುಹಿಡಿ? ಓಕೆ, ಸಿಂಬಲ್ಸಲ್ಲಿ ಹೇಳ್ತಾ ಇದ್ದಾರೆ ನೋಡಿ, H ಇಲ್ಲೂ ಯೂಸ್ ಮಾಡಿದ್ದಾರೆ, ಇಲ್ಲೂ ಯೂಸ್ ಮಾಡಿದ್ದಾರೆ. ಲಾಸ್ಟ್ ಪ್ಲೇಸಲ್ಲಿ ಈ ಸಿಂಬಲ್ ಇದೆ, ಫಸ್ಟ್ ಪ್ಲೇಸಲ್ಲೇ ಈ ಸಿಂಬಲ್ ಇದೆ. ಹಾಗಿದ್ರೆ ಅರ್ಥ ಮಾಡ್ಕೊಳ್ಳಿ, ನಮಗೆ ಲಾಸ್ಟಲ್ಲಿ ಅಕಾರ್ಡಿಂಗ್ ಟು ದ ಆಲ್ಫಾಬೆಟ್ ಪ್ಲೇಸ್, ಅದೇ ಪ್ಲೇಸಲ್ಲೇ ಸಿಂಬಲ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿ. ಶಫಲ್ ಕೂಡ ಆಗಿದ್ದಿರ್ಬೋದು, ಬಟ್ ಇದರಲ್ಲಿ ನಮಗೆ ಶಫಲ್ ಆಗಿಲ್ಲ. ಡೈರೆಕ್ಟಾಗಿ H ಲಾಸ್ಟಲ್ಲಿದೆ ಅಂದರೆ ಲಾಸ್ಟ್ ಸಿಂಬಲ್, H ಫಸ್ಟಲ್ಲಿದೆ ಅಂತ ಹೇಳಿದರೆ Hನ ಸಿಂಬಲ್ನ ಫಸ್ಟಲ್ಲೇ ಹಾಕ್ತೀವಿ. ಹಾಗಿದ್ರೆ Fನ ಸಿಂಬಲ್ಲೇ @ ಆಗಿರುತ್ತೆ, ಐನ ಸಿಂಬಲ್ಲೇ ಪರ್ಸೆಂಟೇಜ್ ಆಗಿರುತ್ತೆ ಅಂತೇಳಿ ಗೊತ್ತಾಯಿತು ನಮಗೆ. ಸೊ FAISHON. ಓಕೆ, ಇದರಲ್ಲಿ ನೋಡಿ F ಅನ್ನೋದು ಇಲ್ಲಿ ಯೂಸ್ ಮಾಡಿದ್ದಾರೆ. ಹಾಗಿದ್ರೆ Fಗೆ @ ಆಗಿರುತ್ತೆ. ಎ ಯಾವ HARE, ಹಾಗಿದ್ರೆ ಸೆಕೆಂಡ್ ಪ್ಲೇಸಲ್ಲಿರೋ ಡಾಲರ್ ಆಗಿರುತ್ತೆ ಎಗೆ. ಐ ಎಲ್ಲಿದೆ? ಫಿಶಲ್ಲಿ ಸೆಕೆಂಡ್ ಪ್ಲೇಸಲ್ಲಿರೋ ಪರ್ಸೆಂಟೇಜ್. ಎಸ್ ಸ್ಟೋನಲ್ಲಿ ಫಸ್ಟ್ ಪ್ಲೇಸಲ್ಲಿದೆ. ಹಾಗಿದ್ರೆ ಆ್ಯಂಡ್ ಅನ್ನೋದು ಎಸ್ಗೆ ಯೂಸ್ ಮಾಡಿರ್ತಾರೆ. Hಗೆ ಆಲ್ರೆಡಿ ವಿ ನೋ ದ್ಯಾಟ್. ಓಗೆ ಆ ಸ್ಟೋನಲ್ಲಿ ಥರ್ಡ್ ಪ್ಲೇಸಲ್ಲಿದೆ. ಓಕೆ, ಎನ್. ಓಕೆ, ಲಾಸ್ಟ್ ಇನ್ ದ ಸೆಕೆಂಡ್ ಒನ್, ದಿಸ್ ಒನ್, @ $, ಆ್ಯಂಡ್ ಓಕೆ ದಿಸ್ ಸಿಂಬಲ್ ಯಾವುದ್ರಲ್ಲಿದೆ ನೋಡಿ, $. ಓಕೆ, ಇನ್ ದಿಸ್ ಆಪ್ಷನ್ ಡಿ ಯಲ್ಲಿದೆ. ಸೊ ಆಪ್ಷನ್ ಡಿ ಅನ್ನೋದೇ ಸರಿಯಾಗುತ್ತೆ. ಜಸ್ಟ್ ಸಿಂಬಲ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಿಂಬಲ್ನ ಸಬ್ಸ್ಟಿಟ್ಯೂಟ್ ಮಾಡಿ ಥರನೇ ನಂಬರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ ನೋಡಿ. ಗೇಮ್ಗೆ 9276, ನೋಟ್ಗೆ 4186. ಓಕೆ, 4186. ಮ್ಯಾಂಗೋಗೆ ಏನಾಗುತ್ತೆ ಕೇಳ್ತಾ ಇದೆ. ಪ್ಲೇಸ್ ವ್ಯಾಲ್ಯೂ ಕೂಡ ಕರೆಕ್ಟಾಗಿದೆ, ಚೆಕ್ ಮಾಡ್ಕೊಳ್ಳಿ. ಈ ಲಾಸ್ಟ್ ಪ್ಲೇಸಲ್ಲಿ 6, ಹಾಗಿದ್ರೆ ಲಾಸ್ಟ್ ಪ್ಲೇಸಲ್ಲಿ 6, ಪ್ಲೇಸ್ ವ್ಯಾಲ್ಯೂ ಕರೆಕ್ಟಾಗಿದೆ. ಮ್ಯಾಂಗೋ ಎಮ್ ಅನ್ನೋದು ಥರ್ಡ್ ಪ್ಲೇಸಲ್ಲಿದೆ, ಹಾಗಿದ್ರೆ 7ನ ಯೂಸ್ ಮಾಡಿದ್ದಾರೆ. ಎ ಸೆಕೆಂಡ್ ಪ್ಲೇಸಲ್ಲಿದೆ 2, ಎನ್ ನೋಟಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಎನ್, ಸೊ 4, ಆ್ಯಂಡ್ ಜಿ
9, O ಸೆಕೆಂಡ್ ಪ್ಲೇಸಲ್ಲಿ ಇದೆ ಅಲ್ವಾ 1. 72491, 72491 ಇನ್ ಆಪ್ಷನ್ ಬಿ. 72491 ಆಪ್ಷನ್ ಬಿ ಅಲ್ಲಿದೆ. ಓಕೆ. So if each of the letters of the English alphabetical series is coded as A is equal to 2, B is equal to 4 and so on, what is the total value of word made ಅಂತೇಳಿ ಕೇಳ್ತಾರೆ. ಯೂಶ್ವಲಿ ನಮಗೆ ಗೊತ್ತಿರೋ ಪ್ರಕಾರ ಎ ಅಂದರೆ 1, ಬಿ ಅಂದರೆ 2, ಬಟ್ ಇದರಲ್ಲಿ ಡಬಲ್ ಮಾಡ್ತಾ ಇದೆ ನೋಡಿ. ಎ ಅಂದರೆ 2, ಬಿ ಅಂದರೆ 4. ಹಾಗಿದ್ರೆ ಈ ಪ್ಲೇಸ್ ವ್ಯಾಲ್ಯೂ ಏನಂತ ಕೇಳ್ತಾ ಇದ್ದಾರೆ, ಎಮ್ ಎ ಡಿ ಇ, ದಟ್ ಈಸ್ ಟೋಟಲ್ ವ್ಯಾಲ್ಯೂ ಅಂದರೆ ಸಮ್ನ ಕೇಳ್ತಾ ಇದ್ದಾರೆ, ಪ್ಲಸ್ ಮಾಡಿ ಅಂತೇಳಿ. ಸೊ ಎಮ್ ಅಂದರೆ 13, ಬಟ್ ನಮ್ಗೆ ಎಲ್ಲಿ 26 ಆಗುತ್ತೆ, ಡಬಲ್ ಆಗುತ್ತಲ್ವ. ಎ ಅಂದರೆ 1, ಬಟ್ ಇಲ್ಲಿ 2. ಓಕೆ, ಎ ಅಂದರೆ 1, ಇಲ್ಲಿ 2 ಆಗುತ್ತೆ. ಡಿ 4, ಇ 5. ಓಕೆ, 4ನ ಡಬಲ್ ವ್ಯಾಲ್ಯೂ 8, 10 ನೋಡಿ. 18, 20, 20 + 26, 46 ಆಗುತ್ತೆ. ಓಕೆ, ಟೋಟಲ್ ವ್ಯಾಲ್ಯೂ ಆಫ್ ಮೇಡು 46. ಓಕೆ, 46. ಮ್ಯಾಂಗೋ ಈಸ್ ಕೋಡೆಡ್ ಆಸ್, ಓಕೆ ಅಗೈನ್ ನಂಬರ್ಸಲ್ಲೇ ಬರ್ಕೊಳ್ಳೋಣ. 13, 1, ಎನ್ ಅಂದರೆ 14, ಜಿ ಅಂದರೆ 7, ಓ ಅಂದರೆ 15. ಕ್ಯೂ ಈಸ್ ಫಾರ್ 17, ದಟ್ ಈಸ್ 5, 18, 11 and 19 and 19. 13 ಇದ್ದು 17 ಆಗ್ತಾ ಇದೆ ಅಂದರೆ +4 ಅಲ್ವಾ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಫಾರ್ +4, +4, +4. ಓಕೆ, ಲಾಜಿಕ್ ಗೊತ್ತಾಯ್ತಲ್ಲ, +4 ಅಷ್ಟೇ. ಕೋಡ್ ಆಫ್ ಗವಾಗೆ GU AVA. ಓಕೆ, ಗವಾ 7, 21, 1, 22 and 1 ಎಲ್ಲದಕ್ಕೂ +4, +4. 7 + 4 11 and 21 + 4 25, 1 + 4 5, 26 and 5. So K Y E Z E, K Y E Z E, K Y E Z E in option B. Okay, K Y E Z E in option B. ಸರಿ, ಅದೇ ಥರ if D is equal to 4 and read is coded as 7, then what is HEAR, that is here coded as ಅಂತ ಕೇಳ್ತಾರೆ. D ಅನ್ನೋದು 4. ಓಕೆ, ಆಲ್ಫಾಬೆಟಿಕಲಿ D ಅನ್ನೋದು 4 ಹೌದು. ಹಾಗಿದ್ರೆ ರೀಡ್ ಅನ್ನೋದು 7 ಹೇಗಾಯಿತು? ಓಕೆ, ಡಿ ಆಬ್ವಿಯಸ್ಲಿ ಆಲ್ಫಾಬೆಟಿಕಲಲ್ಲಿ 4th ಪ್ಲೇಸಲ್ಲಿ ಬರುತ್ತೆ. ರೀಡ್ ಅನ್ನೋದು 7 ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಪ್ಲೇಸ್ ವ್ಯಾಲ್ಯೂ ನೋಡಿ. ಆರ್ದು 18, ಇದು 5 ಪ್ಲಸ್ ಎ ಅನ್ನೋದು 1, ಡಿ ಅನ್ನೋದು 4 ಅಲ್ವಾ. ಅಡಿಷನ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ ನೋಡೋಣ. 18 + 5 23, 24, 28 ಅಲ್ವಾ. 28 ಇದ್ದಿದ್ದು 7 ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ 28 / 4 ಮಾಡಬೇಕು. 28 / 4 ಎಷ್ಟಾಗುತ್ತೆ? 7. ಹಾಗಿದ್ರೆ ಲಾಜಿಕ್ ಕಂಡುಹಿಡಿದ್ರಿ, ದಟ್ ಈಸ್ ಗೊತ್ತಾಯ್ತಲ್ವಾ. 1 2 3 4 ನಂಬರ್ ಆಫ್ ಲೆಟರ್ಸಿಂದ ಡಿವೈಡ್ ಮಾಡ್ತಾ ಇದ್ದಾರೆ. ಓಕೆ, ಟೋಟಲ್ ನಂಬರ್ ಆಫ್ ಲೆಟರ್ಸ್ ನೋಡಿ. ಡಿ 4 ಹೇಗೆ ಅಂದರೆ ಡಿ ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ ಡಿ ಅನ್ನೋದು ನಂಬರ್ ಆಫ್ ಲೆಟರ್ಸ್ ಓನ್ಲಿ 1 ಅಲ್ವಾ. 1 ಲೆಟರ್ ಅಷ್ಟೇ ಇದೆ. 1 4ಇಂದ ಕ್ಯಾನ್ಸಲ್ ಮಾಡಿದಾಗ 4 ಬರುತ್ತೆ. ಅದೇ ಥರ ರೀಡಲ್ಲಿ ನಂಬರ್ ಆಫ್ ಲೆಟರ್ಸ್ 4 ಇರೋದ್ರಿಂದ ಡಿವೈಡ್ ಬೈ 4. ಇನ್ ಕೇಸ್ ನಂಬರ್ ಆಫ್ ಲೆಟರ್ಸ್ 5 ಇದೆ ಅಂತ ಹೇಳಿದರೆ ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ 5 ಮಾಡಿದರೆ ಆನ್ಸರ್ ಬರ್ತಾ ಇತ್ತು. ಅದೇ ಥರ HEAR, H8 + E5 1R is equal to ಡಿವೈಡೆಡ್ ಬೈ ನಂಬರ್ ಆಫ್ ಲೆಟರ್ಸ್ ಎಷ್ಟಾಗುತ್ತೆ? 4. 8 + 5 13 + 1 14, 14 + 18 ಎಷ್ಟಾಗುತ್ತೆ? 32ನ 32. ಓಕೆ, 19 20 ಕರೆಕ್ಟಾ? ಓಕೆ, ಕರೆಕ್ಟೇ. ಓಕೆ, 4 8s are 32. ಸೊ 8 ಅನ್ನೋದು ಆಪ್ಷನ್ ಡಿ ಯಲ್ಲಿದೆ. ಸೊ 4 8s are 32 ಕರೆಕ್ಟ್ ಅಲ್ಲ? ಓಕೆ, ಕರೆಕ್ಟ್. ಓಕೆ, ಇಫ್ Imperia is coded as HNO FQZZ, then what is the code of Discover ಕೇಳ್ತಾ ಇದ್ದಾರೆ. ಓಕೆ, ಈ ಕ್ವಶನ್ಗೆ ಏನು ಲಾಜಿಕ್ನ ಯೂಸ್ ಮಾಡಿದ್ದಾರೆ, ವಾಟ್ ಈಸ್ ದ ಆನ್ಸರ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.